ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸಿಂಪಲ್ ವಿಡಿಯೋ ಏನಪ್ಪ ಅಂತಂದರೆ, ನಾವು ಎಂಬ್ರಾಯ್ಡ್ರಿ ಬ್ಲೌಸನ್ನು ಅವರಿಗೆ ಎಂಬ್ರಾಯ್ಡ್ರಿ ಮಾಡೋರಿಗೆ ಕೊಡಬೇಕು ಅಂತಂದಾಗ ಯಾವ ರೀತಿ ಮಾರ್ಕ್ ಮಾಡಿ ಕೊಡಬೇಕಾಗುತ್ತೆ, ಯಾವುದು ಒಂಚೂರು ನೆಕ್ ಶೇಪ್ ಆಗಲಿ ಅಥವಾ ನೆಕ್ ಡೀಪ್ ನೆಕ್ ಬ್ರಾಡ್ ಯಾವುದು ಕೂಡ ಚೇಂಜ್ ಆಗದೇ ಇರೋ ಥರ ಯಾವ ರೀತಿ ಮಾರ್ಕ್ ಮಾಡಿ ಕೊಡಬೇಕು ಅನ್ನೋದನ್ನು ಕೇಳಿದರು. ಅವ್ರಿಗೋಸ್ಕರ ಈ ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ರೀತಿ ಬ್ಯಾಕು ಫ್ರಂಟು ಮತ್ತು ಯಾವ ಪ್ಲೇಸಲ್ಲಿ ಬರಬೇಕು ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿಕೊಂಡು ಅದೇ ಥರ ಮಾರ್ಕ್ ಮಾಡಿ ನೀವು ಎಂಬ್ರಾಯ್ಡ್ರಿ ಮಾಡೋರಿಗೆ ಕೊಡಿ. ಓಕೆನಾ? ಯಾವ ರೀತಿ ಎಂಬ್ರಾಯ್ಡ್ರಿಗೆ ಮಾರ್ಕ್ ಮಾಡಿ ಕೊಡುವಾಗ ಯಾವ ರೀತಿ ಮಾರ್ಕನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಎಷ್ಟು ಸ್ಲೀವ್ ಲೆಂತ್ ಇದೆಯೋ ಅದನ್ನು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಲೌಸ್ ಲೆಂತನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಯಾವಾಗಲೂ ಸೀದಾ ಇಟ್ಕೊಳ್ಳಿ. ಬಟ್ಟೆಯನ್ನು ಸೀದಾ ಇಟ್ಕೊಂಡ್ರೆ ನಮಗೆ ಅವ್ರಿಗೆ ಎಂಬ್ರಾಯ್ಡ್ರಿ ಮಾಡೋರು ತುಂಬ ಈಸಿ ಆಗುತ್ತೆ. ಓಕೆ, ಲೆಂತ್ ಎಷ್ಟು ಅನ್ನೋದನ್ನು ಮಾರ್ಕ್ ಮಾಡ್ಕೊಂಡ್ವಿ. ಆಮೇಲೆ ಸ್ಲೀವ್ ಇದು ಬಟ್ಟೆ ಎಷ್ಟಿದೆ, ಕರೆಕ್ಟಾಗಿ ಬಟ್ಟೆ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡ್ಕೊಳ್ಳಿ. 15.5 ಇಂಚಿದೆ, 7.25 ಇಂಚ್ ಬರುತ್ತೆ. ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 7.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡ್ರಲ್ಲ, ಮಾಡಿಕೊಂಡು ಇವಾಗ ಕರೆಕ್ಟ್ ಸೆಂಟ್ರಿಗೆ ಇಟ್ಕೊಳ್ಳಿ. ಈ ಥರ ಕರೆಕ್ಟ್ ಸೆಂಟ್ರಿಗೆ ಇಟ್ಕೊಂಡು ಈ ಎಡ್ಜ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ಲು ಈ ಥರ ಮಾರ್ಕ್ ಮಾಡಿ ಅದೇ ಬಟ್ಟೆಯನ್ನು ಈ ಥರ ಉಲ್ಟಾ ಇಟ್ಕೊಳ್ಳಿ. ಈ ಕಡೆ ಸೈಡ್ ಇಟ್ಕೊಂಡು ಇಲ್ಲೂ ಕೂಡ ಈ ಥರ ಆರ್ಮಲ್ಲು ಮತ್ತು ಆರ್ಮಲ್ ಲೂಸು ಮತ್ತು ಸ್ಲೀವ್ ಲೂಸು ಕರೆಕ್ಟಾಗಿ ಈ ಥರ ಬರುತ್ತೆ. ಓಕೆನಾ? ಇದು ಸ್ಟಿಚಿಂಗ್ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಡಿ. ಆವಾಗ ಅವರು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಯಾವ್ದು ಮೇನ್ ಇಂಪಾರ್ಟೆಂಟ್ ಅಂದರೆ ಬಟ್ಟೆ ಸೀದಾ ಇಟ್ಕೋಬೇಕು. ಮತ್ತು ಈ ಮಾರ್ಕ್ ಪೀಸ್ ನಾವು ಕ್ಯಾಂಡಲ್ ಮಾರ್ಕ್ ಪೀಸ್ ಅಂತ ಬರುತ್ತೆ, ತುಂಬ ಇಂಪಾರ್ಟೆಂಟಾಗಿ ಕ್ಯಾಂಡಲ್ ಮಾರ್ಕ್ ಪೀಸನ್ನು ಯೂಸ್ ಮಾಡ್ಕೊಳ್ಳಿ. ಅದು ಐರನ್ ಮಾಡಿದ್ರೆ ಆ ಕ್ಯಾಂಡಲ್ ಮಾರ್ಕ್ ಪೀಸ್ ಹೋಗ್ಬಿಡುತ್ತೆ. ನೀವು ನಾರ್ಮಲ್ ಮಾರ್ಕ್ ಪೀಸನ್ನು ಯೂಸ್ ಮಾಡಿದ್ರೆ ಅದು ಅಷ್ಟು ಈಸಿಯಾಗಿ ಹೋಗಲ್ಲ. ಆಮೇಲೆ ಬಟ್ಟೆ ಸ್ಟಿಚ್ ಮಾಡಿದಾಗ ಅದೇನಾದರೂ ಸ್ಟಿಚಿಂಗಿಂದ ಹೊರಗಡೆ ಬಂತು ಅಂದರೆ ಅದು ಕಾಣಿಸುತ್ತೆ, ತುಂಬ ಗಲೀಜಾಗಿರುತ್ತೆ. ಅದರಿಂದ ಈ ಥರ ಕ್ಯಾಂಡಲ್ ಮಾರ್ಕ್ ಪೀಸನ್ನು ಯೂಸ್ ಮಾಡಿ. ಈ ಥರ ಸ್ಲೀವ್ ಮಾಡ್ಕೊಂಡ್ಮೇಲೆ ಒಂದು ವೀಲ್ ಮಾರ್ಕಿಂದ ಮಾರ್ಕ್ ಮಾಡ್ಕೊಂಬಿಡಿ. ವೀಲ್ ಉಜ್ಕೊಳ್ಳಿ. ವೀಲ್ ಮಾರ್ಕಿಂದ ಈ ಕಡೆ ಕೂಡ ವೀಲ್ ಮಾರ್ಕ್ ಕಾಣಿಸುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. ಎರಡು ಸೈಡು ಮಾರ್ಕು ನಿಮಗೆ ಈಸಿಯಾಗಿ ಕಾಣಿಸುತ್ತೆ. ಓಕೆನಾ? ಸ್ಲೀವ್ಸ್ ಮಾರ್ಕ್ ಆಯಿತು. ಇಲ್ಲೇನಿದೆ ಬೇಕಿದ್ರೆ ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಹಾಗೆ ಬ್ಯಾಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳುವಾಗ ಕೂಡ ನಾವು ಡಿಸೈನ್ ಯಾವ ಥರ ಇದೆಯೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಅವ್ರ ಬ್ಯಾಕ್ ಡೀಪ್ ಎಷ್ಟಿದೆಯೋ ಅದನ್ನು ನೋಡ್ಕೋಬೇಕಾಗುತ್ತೆ ಇಂಪಾರ್ಟೆಂಟಾಗಿ. ಓಕೆನಾ? ಇದು ನಾವು ಯಾವತ್ತೂ ಬ್ಯಾಕಿಗೆ ಬಾರ್ಡ್ರ್ ಬರಲ್ಲ. ಬ್ಯಾಕ್ ಬಾರ್ಡ್ರ್ ಬಿಟ್ಬಿಟ್ಟೇ ಮಾರ್ಕ್ ಮಾಡ್ಕೊತೀನಿ. ಆಮೇಲೆ ಬೇಕಾದರೆ ಚಿಕ್ಕದಾಗಿ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊತೀವಿ. ಓಕೆನಾ? ಇದು ಡಾಟ್ ಆದಮೇಲೆ ಬಾಡಿ ಲೆಂತು ಮತ್ತು 1/2 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ಕನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ, ಈ ನೆಕ್ ಸೆಂಟ್ರಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡ್ಕೊಳ್ಳಿ ನೋಡಿ, ಈ ಥರ ಕರೆಕ್ಟ್ ಸೆಂಟ್ರ್ ಇಟ್ಕೊಳ್ಳಿ. ಸೆಂಟ್ರ್ ಇಟ್ಕೊಂಡು ಸೆಂಟ್ರ್ ಕರೆಕ್ಟಾಗಿ ಈ ಥರ ನೆಕ್ ಮಾರ್ಕ್ ಮಾಡ್ಕೊಳ್ಳಿ.
ಓಕೆನಾ. ಶೋಲ್ಡರು ಮತ್ತು ಬಾಡಿ ಲೂಸ್. ಓಕೆ, ಇಷ್ಟು ಮಾರ್ಕ್ ಮಾಡಿ ಕೊಟ್ಟರೆ ಅವ್ರಿಗೆ ನೀವು ನೆಕ್ ಡಿಸೈನು ಮತ್ತು ಬಾಡಿ ಬುಟ್ಟಾಸ್ ಏನಾದರೂ ಹಾಕಬೇಕಂದ್ರೆ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ. ಫೋಲ್ಡಿಂಗ್ ಸೈಡು ನಮ್ಮ ಸೈಡ್ ಇರಬೇಕು, ಓಪನ್ ಸೈಡು ಆ ಕಡೆ ಇರಬೇಕು. ಓಕೆ, ಇವಾಗ ಅದೇ ಥರ ಕೆಳಗಡೆ ಒಂದು ರಟ್ಟು ಇಟ್ಕೊಂಡು ವೀಲ್ ಮಾರ್ಕನ್ನು ಮಾಡಿಬಿಡಿ. ಮೇಯ್ನಾಗಿ ಕ್ಯಾಂಡಲ್ ಮಾರ್ಕ್ ಪೀಸನ್ನು ಯೂಸ್ ಮಾಡಿ. ಆವಾಗ ನಿಮಗೆ ಆ ಕ್ಯಾಂಡಲ್ ಮಾರ್ಕ್ ಪೀಸ್ ಮೇಲೆ ಐರನ್ ಮಾಡಿದ ತಕ್ಷಣ ಮಾರ್ಕ್ ಹೊರಟೋಗ್ಬಿಡುತ್ತೆ. ಇಲ್ಲಾಂದರೆ ಆ ಮಾರ್ಕ್ ಈಸಿಯಾಗಿ ಹೋಗಲ್ಲ, ತುಂಬ ಕಷ್ಟ ಆಗುತ್ತೆ. ಓಕೆನಾ. ಎಲ್ಲ ಕಡೆ ವೀಲ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ನೋಡಿ ಈ ಥರ. ಬಟ್ಟೆ ಸೀದಾ ಇಟ್ಕೊಂಡಿದ್ದೀವಿ, ಯಾವಾಗಲೂ ಉಲ್ಟಾ ಮಾರ್ಕ್ ಮಾಡಬೇಡಿ. ಈ ಥರ ಎರಡೂ ಸೈಡು ಆಗಿದೆ. ಓಕೆನಾ. ಇವಾಗ ಫ್ರಂಟು ಇಲ್ಲಿ ಬರಬೇಕು. ಯಾವಾಗಲೂ ಫ್ರಂಟ್ ಈ ಸೈಡ್ ಬರುತ್ತೆ. ಫ್ರಂಟ್ ರೈಟ್ ಸೈಡಿಗೆ ಮಾತ್ರ ಎಂಬ್ರಾಯ್ಡ್ರಿ ಮಾಡೋದು. ಹಾಗಾದರೆ ರೈಟ್ ಸೈಡನ್ನು ಇಟ್ಕೊಂಡು ಈ ಜಾಗದಲ್ಲಿ ಬರೋ ಥರ ಮಾರ್ಕನ್ನು ಮಾಡಿ. ಇದು ತುಂಬ ಶೋಲ್ಡ್ರ್ ಹತ್ರಕ್ಕೆ ಮಾಡಬೇಡಿ. ನೋಡ್ಕೊಳ್ಳಿ ಬಟ್ಟೆ ಎಲ್ಲಿ ಸಿಗುತ್ತೆ ಅನ್ನೋದು, ಎಲ್ಲಿ ಜಾಗ ಸಾಕಾಗುತ್ತೆ ಅಂತ ನೋಡಿಕೊಂಡು ಮಾರ್ಕನ್ನು ಮಾಡಿಕೊಳ್ಳಿ. ನೋಡಿ, ಫ್ರಂಟ್ ನೆಕ್ಕು ರೈಟ್ ಸೈಡ್ ಫ್ರಂಟ್ ನೆಕ್ಕನ್ನು ಇಟ್ಕೊಂಡು ಈ ಥರ ಮಾರ್ಕನ್ನು ಮಾಡಿದ್ದೀನಿ. ಓಕೆನಾ. ಈ ಥರ ಮಾಡ್ಕೊಂಡಾಗ ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಅವ್ರ ಕೈಲೇ ಕೊಟ್ಬಿಟ್ರೆ ಅವರು ಎಲ್ಲಿಂದರಲ್ಲಿ ಮಾರ್ಕ್ ಮಾಡಿ ಕೊಡ್ತಾರೆ. ಹಾಗೆ ನೆಕ್ ಶೇಪ್ ಏನಾದರೂ ಚೇಂಜ್ ಬೇಕು ಅಂದರೆ ಅದು ಕೂಡ ನೆಕ್ ಶೇಪನ್ನು ಕೂಡ ಮಾರ್ಕ್ ಮಾಡಿ ಕೊಟ್ಬಿಟ್ರೆ ಅವರು ಕರೆಕ್ಟಾಗಿ ಎಂಬ್ರಾಯ್ಡ್ರಿ ಮಾಡಿಕೊಡ್ತಾರೆ. ಇಲ್ಲಾಂದರೆ ಅವ್ರು ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಮಾಡಿಕೊಟ್ಬಿಡ್ತಾರೆ. ಆಮೇಲೆ ಕಟಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ಈ ಟ್ರಿಕ್ಸನ್ನು ಹೇಳ್ಕೊಟ್ಟಿದ್ದೀನಿ. ಓಕೆನಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ ಎಂಬ್ರಾಯ್ಡ್ರಿ ಮಾಡೋರಿಗೆ ಬ್ಲೌಸನ್ನು ಮಾರ್ಕ್ ಮಾಡಿ ಕೊಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.